ಹಾಯ್ ಮಧು. ಏನು ಮಧು, ನಿನ್ನೆಯಿಂದನೂ ಫೋನ್ ಮಾಡಿಲ್ಲ. ನಾನು ಇಷ್ಟು ಕಾಯ್ತಾ ಇದ್ದೆ ಗೊತ್ತಾ ನಿಮ್ಮ ಫೋನ್ಗೆ. ಅದೆಲ್ಲ ಇರಲಿ. ಅಲ್ಲ ಸರಿ, ನಿಮ್ಮ ಅಮ್ಮನಿಗೆ ಎಷ್ಟು ದುರಂಕಾರ ಇರಬೇಕು. ಅಲ್ಲ ನಮ್ಮ ಉಜ್ಜರು ಹೋದ್ರೆ ಅವ್ರಿಗೆಲ್ಲವ ಅವಮಾನ ಮಾಡಿ ಕಳ್ಸೋರಲ್ಲ, ಸರಿಯಾ? ಮಧು, ಏನು ಹೇಳ್ತಾ ಇದ್ದೀರಾ? ಏನು ಹೇಳ್ತೀನಿ ಅಂತ ಅರ್ಥ ಆಯ್ತು ನಿಮಗೆ? ಕನ್ನಡದಲ್ಲೇ ಮಾತಾಡ್ತಿರೋದು ನಾನು, ಏನು ಇಂಗ್ಲೀಷಲ್ಲಿ ಮಾತಾಡ್ತಿಲ್ಲ. ಏನು ಹೇಳ್ತಾ ಇದೆಯಾ ಮಧು? ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಏನು ನಿನಗೆ ಅರ್ಥ ಆಯ್ಕೊಂಡ್ಬಿಡು. ಅಲ್ಲ ನಮ್ಮ ಉಜ್ಜರು ಯಾಕೆ ಹೋಗಿದ್ರು? ಏನು ತಿನ್ನಕ್ಕೆ ತಿಂದಾನೆ ಹೋಗಿದ್ರಾ? ಮನೆ ಬಾಕ್ಲಿಗೆ ಹೋದವ್ರಿಗೆ ನಿಮ್ಮ ಅಮ್ಮ ಉಣ್ಣು ತಿನ್ನು ಅಂತಾನೆ ಬಿಟ್ಟು ಕೈಲಿ ಬೈಲಿ ಅಂತ ಮಾತಾಡ್ ಕಳ್ಸೋರತ್ತಲ್ಲ. ಈ ಬಿಕಾರಿ ಮದುವೆ ಮಾಡ್ಬಿಟ್ಟೆ ಹಂಗೆ ಹಿಂಗೆ ಅಂದ್ಬಿಟ್ಟು. ಏನು ಬಿಕಾರಿ ಆದರೆ ನೀನು ಬಿದ್ಲಿಸಿದ ನಾನು? ಹೋಗು ಆಯಿತು, ಬೆಳಕತ್ತೆ ನೀನು ಇರೋದು. ಮಧು, ಏನು ಮಧು ಈ ಥರ ಎಲ್ಲ ಮಾತಾಡ್ತೀರಾ ನೀವು? ನಾನು ಏನಾದರೂ ಹೇಳಿದ್ದೇನೆ? ನಾನು ಅಮ್ಮ ಮಾತಾಡಿರೋದಕ್ಕೆ ನಾನೇನು ಮಾಡಲಿ? ನಿನ್ನ ಕಷ್ಟಗಳೆಲ್ಲ ಹೇಳ್ಕೊಂಡು ಹೋದ್ರೆ ಅಮ್ಮನಿಗೆ ಹೆಂಗೆ ಗೊತ್ತಾಯ್ತು? ನಿಮ್ಮ ಅಮ್ಮನಿಗೆ ನೀನು ಹೇಳ್ಕೊಂಡಿರೋದಕ್ಕೆ ಎಲ್ಲ ಹೇಳಿದ್ದಿ ಕಷ್ಟ ನನಗೆ ಆಯ್ತೆಲ್ಲ ಇರೋಕ್ಕೆ ಅಂತ ಹೇಳಿರ್ಬೇಕು ನೀನು. ಅದಕ್ಕೆ ಪಾಪ ಅವರು ಕುನಿಕರಣ ತೋರಿಸ್ತಾರೆ ನಿನ್ನ ಮೇಲೆ. ಮಧು, ದಿಸ್ ಇಸ್ ಟೂ ಮಚ್. ಮಾತಾಡೋಕ್ಕೂ ನೀತಿ ಮಿತಿ ಇರುತ್ತೆ. ನಾನು ಯಾವತ್ತೂ ಏನು ಹೇಳ್ಕೊಂಡಿಲ್ಲ ಮಧು. ನಾನು ಎಷ್ಟೋ ಸಲ ಹೇಳಿದ್ದೀನಿ ನಿನಗೆ ನನ್ನ ನಿಜಕ್ಕೂ ಒಳ್ಳೆ ಜೀವನ ತುಂಬ ಇಷ್ಟ ಅಂತ. ಯಾಕೆ ನೀನು ಹೇಳಿಲ್ವಾ ಆರಾಮಾಗಿ ಮೈಸೂರಲ್ಲಿ ಇರು ನೀನು ಅಂತ? ನಾನು ಬೇಡ, ನಾನು ಒಳ್ಳೆಲಿ ಇರ್ತೀನಿ ಅಂತ ಹೇಳ್ದೆ ಅಲ್ವಾ ನಾನು? ಈಗ ನೋಡಿದ್ರೆ ನೀನು ಈ ಥರ ಎಲ್ಲ ಮಾತಾಡಿದಾಗ ನನಗೆ ಎಷ್ಟು ಅರ್ಥ ಆಗಲ್ಲ ಮಧು. ಪ್ಲೀಸ್ ಮಧು, ಈ ಥರ ಎಲ್ಲ ಈ ಥರ ಎಲ್ಲ ಮಾತಾಡಬೇಡ ನೀನು, ಪ್ಲೀಸ್. ಏನು ಮಾತಾಡ್ಬೇಡ? ಮತ್ತು ನಿಮ್ಮ ಅಮ್ಮ ನಿಮ್ಮ ಮಮ್ಮಿ ಹಂಗೆಲ್ಲ ಅವಮಾನ ಮಾಡಿ ಕಳ್ಸ್ಬೋದ? ನಮ್ಮ ಅಜ್ಜನ್ನ ತಿನ್ನಕ್ಕೆ ಅನ್ನ ಇತ್ತಿಲ್ವಾ? ಮನೆ ಬಾಕ್ಲಿಗೆ ಹೋದವ್ರಿಗೆ ಊಟ ಮಾಡಿ ತಿನ್ನಿ ಉಣ್ಣಿ ಅಂತಾನೆ ಬಿಟ್ಟು ಬಾಯಿ ಬಂದಾಗ ಮಾತಾಡ್ ಕಳ್ಸೋರಂತೆ. ಇವಾಗ ನಿನ್ಗೆ ಯಾರು ಹೇಳಿದ್ದು? ಹಿಂಗಾರು ಹೇಳ್ಬೇಕು? ನಮ್ಮ ಅಜ್ಜಿನೇ ಫೋನ್ ಮಾಡಿದ್ದು. ನಮ್ಮ ಅಜ್ಜಿನೇ ಫೋನ್ ಮಾಡಿ ಹೇಳ್ತು. ಎಷ್ಟು ಬೇಜಾರು ಮಾಡ್ಕೊತ ಗೊತ್ತಾ? ನಿಜಕ್ಕೂ ಅದಕ್ಕೆ ಕಣಪ್ಪ, ಏನಿದ್ರು ನಮ್ಮಲೆ ಒಳಗಿರೋ ಮಾಡ್ಕೋಬೇಕು ಹೊರ್ತು ನಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಿನ್ನ ಮದುವೆಯಾಗಿ. ಮಧು, ದಿಸ್ ಇಸ್ ಟೂ ಮಚ್. ಈ ಥರ ಎಲ್ಲ ಮಾತಾಡ್ಬೇಡ ಮಧು. ನಾನು ಏನಾರು ಅಂದಿದ್ದೀನ? ಅಮ್ಮ ಮಾತಾಡಿರೋದಕ್ಕೆ ನಾನೇನು ಮಾಡಲಿ? ನೀನು ಕಷ್ಟ ಹೇಳ್ಕೊಂಡಿರೋಕ್ಕೆ ನೀನು ನನಗೆ ಇರೋಕ್ಕಾಯ್ತಿಲ್ಲ ಅಂತ ಹೇಳಿರ್ಬೇಕು ನೀನು. ಅದಕ್ಕೆ ದಿಸ್ ಇಸ್ ರಿಯಲಿ ಟೂ ಮಚ್ ಮಧು. ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ನಾನು ಏನು ಕಷ್ಟ ಇರುತ್ತೆ ನಾನು ಹೇಳ್ಕೊಳ್ತೀನಿ. ನನ್ನ ಇಷ್ಟು ನೀನು ಅರ್ಥ ಮಾಡ್ಕೊಂಡಿರೋದು ಅಲ್ವಾ? ಯಾಕೆ ಮಧು, ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ ನೀವು? ನಿಜಕ್ಕೂ ತುಂಬ ಬೇಜಾರಾಗುತ್ತೆ ನನಗೆ. ಎಲ್ಲೂ ಸಾನ್ವಿ ಬರಲ್ಲ ಅಂತ ಹೇಳಿರಬೇಕು, ಅದಕ್ಕೆ ಮಮ್ಮಿ ಹೋಗಲ್ಲ ಅಂತ ಹೇಳಿರೋದಕ್ಕೆ ಈ ಥರ ಎಲ್ಲ ಹೇಳಿರ್ಬೋದು. ಹಾಗನ್ಕೊಂಡು ನಾನು ಏನು ಮಾಡಲಿ? ನಾನು ನನ್ನ ಮೇಲೆ ಯಾಕೆ ಇಷ್ಟೊಂದು ನಿಮಗೆ? ಏನಿಷ್ಟೊಂದು ಓಹೋ ಮಾತಾಡೋ ಚೆನ್ನಾಗಿ ಕಲ್ತಿದ್ದಿ ಬಿಡು ನೀನು. ಅದು ಪ್ಲೀಸ್ ಮಧು, ನಿನಗೆ ನಾನು ಏನು ಅಂತ ಅರ್ಥ ಆಗಲ್ವಾ ನಿನಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀನಿ? ನೀನು ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ನನಗೆ. ಯಾಕೆ ಮಧು, ಯಾಕೆ ಹಿಂಗೆ ಮಾತಾಡ್ತೀಯಾ? ನಿನ್ನ ಜೊತೆ ನಾನು ತುಂಬ ಚೆನ್ನಾಗಿದ್ದೀನಿ ಕಣೋ. ನಾನು ಈ ಹಳ್ಳಿ ಜೀವನ ತುಂಬ ಇಷ್ಟಪಡ್ತೀನಿ. ನೋಡು, ಮಮ್ಮಿ ಏನೋ ಹೇಳೋರು ಏನ್ಬಿಟ್ಟು ನನ್ನ ಮೇಲೆ ನೀನು ಇಷ್ಟೊಂದು ಕೋಪ ಇಟ್ಕೊಳ್ಳೋದು ಒಳ್ಳೇದಲ್ಲ. ಯಾಕೆ ಹಿಂಗೆ ಆಡ್ತೀಯಾ? ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಲ್ವಾ? ಅಲ್ಲ, ಏನು ಅರ್ಥ ಮಾಡ್ಕೋಬೇಕವ? ಅರ್ಥ ಮಾಡ್ಕೊಂಡು ಕದ್ಬಿಡು. ಇಷ್ಟು ದಿವಸ ಅರ್ಥ ಮಾಡ್ಕೊಂಡಿದ್ದೆ ತಪ್ಪು. ಈಗ ಗೊತ್ತಾಯ್ತು ನಿನ್ನ ಬುದ್ಧಿ ಅಲ್ಲವ? ಮತ್ತೆ ಇಲ್ಲಿಂದ ಯಾಕೆ ಕಳಿಸ್ತಾನೆ? ನೀನು ಅವ್ರನ್ನ ಕಳಿಸ್ನೇ ಬಿಡಾಗಿತ್ತು. ಯಾಕೆ ಅವಮಾನ ಮಾಡಬೇಕು ಅಂತಲೇ ಕಳಿಸಿದ್ಯಾ? ನಿಮ್ಮ ಮಮ್ಮಿ ಬಿಕಾರಿಗೆ ಮಾಡಿಬಿಟ್ಟೆ ಅಂತಿದ್ದಂತೆ. ಬಿಕಾರಿ ಆಗ್ಬಿಟ್ಟು ನೀನು ಬಿದ್ಲಿಸಿದ ನಾನು. ನನಗೆ ರಕ್ತ ಕೊತ್ತಕೊಂಡು ಕುದೀತದೆ. ನಮ್ಮ ಅಜ್ಜಿಯವ್ರಿಗೆ ಅವಮಾನ ಮಾಡಿ ಕಳ್ಸೋರೆ ಅಲ್ವಾ? ಬಿಡು, ನೀನು ಯಾವ ಆಫೀಸು ಬೇಡ ಏನು ಬೇಡ. ನಾನು ಎಲ್ಲನೂ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತಾವೆ ಕತೆ. ಮಧು ಪ್ಲೀಸ್ ಮಧು, ನೋಡಿ ದುಡ್ಕಕ್ಕೆ ಹೋಗ್ಬಿಡಿ ಮಧು. ನನ್ನ ಮಮ್ಮಿ ಹತ್ರ ಮಾತಾಡ್ತೀನಿ ನಾನು. ಪ್ಲೀಸ್ ನೀನು ಅರ್ಥ ಮಾಡ್ಕೊ ನೀನು. ಏನು ಅರ್ಥ ಮಾಡ್ಕೊಂಡರು? ನಿಮ್ಮ ಅಮ್ಮನಿಗೆ ದುರಂಕಾರ ತೋರಿದ್ರೆ ಏನು ಕಟ್ ಕೂತಿದ್ದಾವ? ಯಾಕೆ ನಮ್ಮ ಅಪ್ಪಂದು ಏನೂ ಇಲ್ವಾ? ಇರೋದೇ ಇರಲಿ ಬಿಡು. ನಾನೆಲ್ಲ ಆರಂಭ ಮಾಡ್ಕೊಂಡು ಇರ್ತೀನಿ ನಾನು. ನನಗೆ ಯಾವ ಆಫೀಸ್ ಕೆಲಸನೂ ಬೇಡ, ಏನು ಬೇಡ. ನನಗೆ ಗೊತ್ತು. ಅದಕ್ಕೆ ಕಣವ ನಾನು ಹೇಳ್ತಿದ್ದು, ನನಗೆ ಇವೆಲ್ಲ ಬೇಡ. ನಾನೇ ಕೇಳು, ಅಷ್ಟೊಂದು ವರ್ಷ ತೊಳೆದೇ ಹೇಳು. ಮುಂದಕ್ಕೆ ಈ ಮಾತು ಬಂದೇ ಬರ್ತದೆ. ಅವ್ರ ಕೈ ಕೇಳಿ ಕೆಲಸ ಮಾಡಿದ್ರೆ ನಾನು ಅವ್ರು ಹಾಳಾಯ್ತೀನಿ. ಯಾವತ್ತೂ ನಾನು ಅವ್ರ ಮನೆ ಮಗ ಆಗೋಕ್ಕಾಗಕ್ಕಿಲ್ಲ ಅಂದ್ಬಿಟ್ಟೆ ನಾನು ಅರ್ಥ ಮಾಡ್ಕೊಂಡು ನನಗೆ ಯಾವ ಆಫೀಸ್ ಕೆಲಸನೂ ಬೇಡ, ನನಗೆ ಯಾವ ಸವಾಸನೂ ಬೇಡ ಅಂದಿದ್ದು. ಬಲವಂತ ಮಾಡಿ ಮನೆ ಕೊಟ್ಟವರು ಅವರೇ, ಆಫೀಸ್ ಕೆಲಸ ವಹಿಸಿದ್ದು ಅವರೇ. ಎಲ್ಲನೂ ವಹಿಸ್ಬಿಟ್ಟು ಇವತ್ತು ನನ್ನ ಲೆಕ್ಕ ಹೋಗಿಲ್ಲ ಮಾಡ್ಕೊತಾವ್ರೆ ಅಲ್ವಾ? ಬೇಡ ಬೇಡ ಬೇಡ, ನಾವು ಅಂಬ್ಲಿನೇ ಕುಡಿಯೋದಲ್ಲಿ ನನ್ನ ಮನೇಲಿ ನಾನು ಕುಡಿತೀನಿ. ನಾನು ಈಗ ಕ್ಯಾನ್ಸಲ್ ಮಾಡ್ಕೊಂಡು ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತೇವೆ ಬಿಡು ನಾನು. ಇವೆಲ್ಲ ಸ್ವಲ್ಪ ಬರೋಕ್ಕಿಲ್ಲ ನಮಗೆ. ನಮ್ಮ ಅಜ್ಜಿಯವ್ರಿಗೆ ನಾವು ಅವಮಾನ ಮಾಡಿ ಕಳ್ಸಿದ್ಮೇಲೆ ಇನ್ನೇನು ಅವ್ರ ಅಂಗ್ರಾಣಿ ಇರುತ್ತಾನೆ ಮಾತಾಡೋರು. ಇಲ್ಲಾಂದ್ರೆ ಯಾಕೆ ಮಾತಾಡ್ತಿದ್ರು? ಬಿಕಾರಿಗಳು ಅಂತ ಅಂದಮೇಲೆ ಮುಗೀತು ಬಿಡು. ಬೇಡಕತೆ ಇವ್ರು ಸವಾಸವೇ ಬೇಡ. ನನಗೆ ಗೊತ್ತು. ನನಗೆ ಅದಕ್ಕೆ ಮತ್ತೆ ನಾನು ಯಾವ್ದನ್ನೂ ಇಷ್ಟಪಡ್ತಿದ್ದಿಲ್ಲ ನಾನು. ಬೇಡ ಬೇಡ ಬೇಡ, ನನ್ನ ಹೆಸರಲ್ಲದಿರೋ ಮನೆ ನಿಮ್ಮ ಅಪ್ಪನ ಹೆಸರಿಗೆ ನಿನ್ನ ಹೆಸರಿಗೆ ಬರ್ಕೋಬೇಕಾರೆ ನನಗೆ ಬೇಡ. ನನಗೆ ಇಷ್ಟ ಇಲ್ಲ. ನನಗೆ ನಿಜಕ್ಕೂ ಎಷ್ಟು ನಾನು ಹೆಮ್ಮೆ ಪಡ್ತಿದ್ದೆ ಗೊತ್ತಾ ಅವ್ರ ಬಗ್ಗೆ ಎಲ್ಲ. ಈ ಥರ ಮಾತಾಡೋಕ್ಕೆ ಈಗ ನಿಮ್ಮ ಡ್ಯಾಡಿಗೆ ಏನಿತ್ತಿಲ್ವಾ? ಅವ್ರು ಹೇಳ್ಬೋದಾಗಿತ್ತಲ್ಲ, ಹೆಂಡ್ತಿಗಳು ಎಷ್ಟು ಇತ್ತಿಲ್ವ ಹಿಂಗೆಲ್ಲ ಮಾತಾಡಬೇಡ ಅಂತ ಹೇಳ್ಬೋದಾಗಿತ್ತಲ್ಲ. ನಮ್ಮ ಎಷ್ಟು ಅವಮಾನ ಮಾಡಿ ಕಳ್ಸೋರು ನಮ್ಮ ಅಜ್ಜಿಯವ್ರನ್ನ. ಎಷ್ಟು ದಿವಸ ಹಾಕೊಂಡು ಕೂತಿರೋ ಕಾರಣ ಹಿಂಗೆಲ್ಲ ಅವಮಾನ ಮಾಡಬೇಕು ಅವ್ರನ್ನ ಅಂತ. ಒಳ್ಳೇದು ಕಲ ಇದು, ಮಾತ್ರ ಒಳ್ಳೇದು ಕಲ. ಹೇಳ್ತೀನಿ ಕೇಳು. ಸರಿ ಮಧು, ಇದ್ರಲ್ಲಿ ನಂದೇನು ತಪ್ಪಿದೆ? ಮಮ್ಮಿ ಹೇಳಿರೋದಕ್ಕೆ ನಾನೇನು ಮಾಡಲಿ? ನನ್ನ ಜೊತೆ ಏನಕ್ಕೆ ಹಿಂಗೆ ಜಗಳ ಆಡ್ತಾ ಇದೀಯಾ ನೀನು? ಪಾಪ ಡ್ಯಾಡಿಗೆ ಗೊತ್ತಿದೆಯೋ ಇಲ್ವೋ? ಯಾಕೆ ಇತ್ತಂತಕ್ಕಂತ ಹಾಕು ನಿಮ್ಮ ಅಪ್ಪನಿವೆ. ಇತ್ತಂತಕ್ಕಂತ ಹೇಳಿ ನಿಮ್ಮ ಅಜ್ಜಿ. ಪ್ಲೀಸ್ ಮಧು, ಅಲ್ಲಿ ಏನಾಗಿದೆಯೋ ಏನೋ ಸರಿಯಾಗಿ ವಿಷಯ ತಿಳ್ಕೊಳ್ದೇನೆ ಈ ಥರ ಎಲ್ಲ ಮಾತಾಡಬೇಡ ನೀನು. ಆಯಿತು, ಎಲ್ಲ ಸಮಾಧಾನದಿಂದ ಎಲ್ಲ ಕೇಳೋಣ. ಇವಾಗ ಮೀಟಿಂಗ್ ಮುಗಿಸ್ಕೊಂಡು ಬಾ ನೀನು, ಸರಿನಾ? ಅದೆಲ್ಲ ಬೇಡ, ನಾನು ಹೋಯ್ತೇನೂ ಇಲ್ಲ, ಮೀಟಿಂಗ್ ಅಟೆಂಡ್ ಮಾಡೋಕ್ಕೂ ಇಲ್ಲ. ನಾನು ಗೊತ್ತಾಯಿದ್ದೀನಿ ನಾನು. ಬೇಡ, ನನ್ನ ಮಗಳನ್ನೂ ಅವ್ರು ಇಸ್ಕೊಳ್ಳೋದು ಬೇಡ. ಅಲ್ಲಿ ಸುಮ್ಮನೆ ಕರ್ಕೊಬಂದು ನಾನು ಬರೋದಕ್ಕೆ ಸಾನ್ವಿ ನಮ್ಮ ಮನೇಲಿ ಇರಬೇಕು ಅಷ್ಟೇ. ಅದು ಬಿಟ್ಟು ಸುಮ್ಮನೆ ನಿನ್ನ ಗಾಂಚಲಿ ಹೇಳಿದ್ರೆ ನೀನು ಹೋಗ್ಬೇಕಾಯ್ತದೆ. ಹೊಂಟೋಗು. ಯಾಕೆ ಮಧು, ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿನಗೆ? ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ನೀನು? ಹೋಗು ಅಂತ. ಹೋಗೋದಿದ್ರೆ ನೀನು ಬಡವ ಅಂತ ಗೊತ್ತಿದ್ರು ನಾನು ಬರ್ತಿದ್ನ ಹೇಳು. ಒಂದಿನ ನನ್ನ ಹತ್ರ ನಿನ್ನ ಹತ್ರ ನಡ್ಕೊಂಡಿದ್ದೀನ? ನಿನ್ನ ಹತ್ರ ದುಡ್ಡಿಲ್ಲ, ನಿನ್ನ ಹತ್ರ ಏನೂ ಇಲ್ಲ ಅಂತ ನಡ್ಕೊಂಡಿದ್ದೀನ ಹೇಳು. ಯಾಕೆ ಮಧು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ನೀನು? ಏನು ಅಷ್ಟೇ ಅಲ್ಲ ಇದ್ರು ನಾನು ಯಾವತ್ತೂ ನನ್ನ ಹತ್ರ ಅದಿದೆ ನನ್ನ ಶ್ರೀಮಂತರ ಮಗಳು ಅಂತ ನಾನು ಅಹಂಕಾರ ಆಡಿಲ್ಲ. ನಿನಗೂ ಗೊತ್ತು ನನ್ನ ಬಗ್ಗೆ. ಪ್ಲೀಸ್ ಹಿಂಗೆಲ್ಲ ಮಾತಾಡಿ ಮನ್ಸಿಗೆ ನೋವು ಮಾಡಬೇಡ. ಇಷ್ಟ ಇಲ್ದಾನೆ ಇಸ್ಕೊಂಡಿದ್ದೆ ನಿನ್ನ. ಇಷ್ಟ ಇಲ್ದಾನೆ ಅಂದ್ಕೊಂಡು ನೀನು ಇಷ್ಟ ಅಂದ್ಬಿಟ್ಟು ನಮ್ಮ ಮನೆಗೆ ಹೋಗಿ ಸುಮ್ಮನಿರೋ ಮಗ ಅಲ್ಲ ನಾನು. ನೀನೆಷ್ಟು ಹೆಚ್ಚು, ನನಗೂ ನಮ್ಮ ಮನೆ ಜನವೂ ಅಷ್ಟೇ ಹೆಚ್ಚು ಅಲ್ಲ. ಜ್ಞಾನ ಇರ್ಬೇಕು ತಾನೆ. ಮನೆ ಮಕ್ಳಿಗೆ ಬಂದವ್ರನ್ನ ಅವಮಾನ ಮಾಡ್ಕೊಳ್ಳೋ ಅದನ್ನೇ ಕಲ್ತಿರೋದು ನಿಮ್ಮವ್ವ? ಅದನ್ನೇ ಕಲ್ತಿರೋದು ಹೇಳು. ಓ
ಸರಿ ಅವರು ಒಳ್ಳೆ ಸಾದ್ರ ತಿಳ್ಕೊ ಮಾತಾಡ್ತಾರೆ, ಅವ್ರನ್ನ ಇಸ್ಕೊಳಕ್ಕೆ ಹೇಳಿದ್ರು ನನ್ನ ಮಗಳನ್ನ ಎಲ್ಲರೂ ಸೇರ್ಸ್ಕೊತೀನಪ್ಪ. ಇದೊಳ್ಳೆ ಸರಿ ಆಯಿತು. ನಂಗೆ ನಿಜಕ್ಕೂ ರಶ್ಮಿ ನೋಡು ರಶ್ಮಿ, ನೀನು ಏನಾರು ಅನ್ಕೋ, ನನಗೆ ಇವೆಲ್ಲ ಇಷ್ಟ ಆಗಿಲ್ಲ ನನಗೆ. ಏನೇ ಅಲ್ಲಿ ಯಾಕೆ ಹಂಗೆ ಮಾತಾಡಬೇಕು ಹೇಳಿ, ನೀನೇ ಯಾಕೆ ಹಂಗೆ ಮಾತಾಡಬೇಕು? ಅವ್ರಿಗೆ ಬೇಜಾರಾಕಿಲ್ವಾ? ಸರಿ ಮಧು, ಏನಾದರೂ ಆಗಲಿ ನನ್ನ ಕೂಟ ನೀನು ಯಾಕೋ ಕೋಪ ಮಾಡ್ಕೊಳ್ತೀಯ? ನಾನು ಏನು ಮಾಡಿದ್ದೀನಿ? ಏನಾದರೂ ತಪ್ಪು ಮಾಡಿದ್ರೆ ಬೇಕಾದರೆ ಬೊಯ್ಯಿ, ನೀನು ಒಡಿ, ನಾನು ಒಡ್ಸ್ಕೊಳ್ತೀನಿ. ನೀನು ಈ ಥರ ನಿಷ್ಠುರವಾಗಿ ಯಾರೋ ಅನ್ನೋ ಥರ ಮಾತಾಡ್ತೀಯಲ್ಲ, ನಾನು ಯಾರು ಅಲ್ವಾ ನಿನಗೆ? ಯಾಕೆ ಮಧು? ನನಗೆ ಇದಕ್ಕೂ ನನಗೂ ಏನು ಸಂಬಂಧ ಇದೆ? ನಾನು ಹೇಳ್ಕೊಟ್ಟಿದ್ದೀನಿ ಮಮ್ಮಿಗೆ ಈ ಥರ ಎಲ್ಲ ಮಾತಾಡೋ ನೀನು ಅಂದ್ಬಿಟ್ಟು. ಹೇಳ್ಕೊಟ್ಟಿದ್ಯೋ ಬಿಟ್ಟಿದ್ಯೋ ಯಾರು ಗೊತ್ತು, ನನಗೆ ಗೊತ್ತಾ? ಹೇಳ್ಕೊಟ್ಟಿದ್ದಿ ಬಿಟ್ಟಿದ್ದಿ ಅಂತ. ಬಿಡು ಮಧು, ಇಷ್ಟ್ರ ಮೇಲೆ ಮಾತಾಡೋಕ್ಕೆ ನನಗೂ ಮಾತಿಲ್ಲ. ನೀನು ಅರ್ಥನೂ ಮಾಡ್ಕೊಳ್ಳಲ್ಲ ನೀನು. ನೋಡು, ನಾನು ಒಳ್ಳೆ ಮಾತಲ್ಲಿ ಹೇಳ್ತೇನೆ, ಸಾನ್ವಿಯ ಬೇಗ ಊರು ಕರ್ಕೊಬರಕ್ಕೆ ಹೇಳು, ಅಷ್ಟೇ ತಂದು ಬಿಡಕ್ಕೆ ಹೇಳು. ಇವಾಗ ಅಜ್ಜಿಯವ್ರು ಎಲ್ಲಿದ್ದಾರಂತೆ? ಇನ್ನೆಲ್ಲಿದ್ದರು? ಅಲ್ಲ, ಅವ್ರು ಅಷ್ಟು ಪ್ರೀತಿಯಿಂದ ದೊಡ್ಡೊಳಗಳಂತ ನೋಡಕ್ಕೆ ಹೋದ್ರೆ ಮಾತಾಡ್ಸಿ ಅಚ್ಚುಕಟ್ಟಾಗಿ ಊಟ ಇಟ್ಟು ಕಳಿಸ್ತಾನೆ. ನಿಮ್ಮ ಅವ್ವ ಒಂದು ಲೋಟ ನೀರು ಕೊಡ್ದಂಗೆ ಕಳಿಸಿದಂತಲ್ಲ, ಟ್ರೈನಲ್ಲಿ ಬರ್ತಿದಾರಂತ ನೀನು ಮನೆಗೆ ಬರ್ಬೋದು. ಸಾರಿ ಮಧು, ಪ್ಲೀಸ್ ಅರ್ಥ ಮಾಡ್ಕೊ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಮಧು, ನನ್ನ ನೀನು ಇಷ್ಟು ಮಾಡಬೇಡ. ಗೊತ್ತಾಯ್ತು, ಸುಮ್ಕಿರು. ಹೇಳಿದ್ಯಾ ಬಿಟ್ಟಿದ್ಯಾ ಅಂತ. ಅಲ್ಲ, ಬಿಕಾರಿ ಹಂಗೆ ನಿನ್ನ ಇರ್ಸಿದ ನಾನು. ಹೇಳಿ ರಶ್ಮಿ, ಏನು ಕಮ್ಮಿ ಆಗಿದೆ ನಿನಗೆ? ನಿಮ್ಮ ಅಪ್ಪನ ಮನೆ ಇಸ್ಕೊಬ ಅಂತ ಯಾವ ಥರ ಅಂದಿದ್ದಾನ? ಕೋಟಿಗಟ್ಟಲೆ ಆಸ್ತಿ ಅದಲ್ಲ, ಅದ್ರಲ್ಲಿ ಬರ್ಸ್ಕೊಬ ಅಂತದಿದ್ದೇನೋ ಹೇಳಿದನು, ಇಷ್ಟಪಟ್ಟಿದ್ದೇನೋ. ನಿನಗೆ ಗೊತ್ತು ನನ್ನ ಬಗ್ಗೆ? ಗೊತ್ತಿಲ್ವೋ ಹೇಳು? ನಾನು ಈಗ ನನಗೆ ಯಾಕೆ ಬೇಕು ಕಂಡವ್ರದ್ದು ಅಂತಾನೆ ನಾನು ಇರೋದು. ಏನಪ್ಪ ಅಂದರೆ ಇದೊಂದೇ ಪೋಸ್ಟ್ ಮಾಡಿದ್ರು ಅಂದ್ಬಿಟ್ಟು ನಾನು ಇಸ್ಕೊಂಡಿದ್ದು ಮನೆಯ. ಯಾಕೆಂದ್ರೆ ನಿನಗೆ ಏನೋ ಯಾವಾಗಲೂ ಇಲ್ಲೇ ಇರಬೇಕಲ್ಲ ಅಂತ ನೀನು ಫೀಲ್ ಮಾಡಬೇಡ್ದು ಅಂದ್ಬಿಟ್ಟು ಇಸ್ಕೊಂಡೆ ನಾನು. ಅದು ಬಿಟ್ರೆ ಇನ್ನೇನು ದುರಾಸೆ ನನಗೆ ಗೊತ್ತಿಲ್ಲ. ಗೊತ್ತಲ್ಲ ಮಧು, ನನಗೆ ನಿನ್ನ ಬಗ್ಗೆ ಎಲ್ಲ ನನಗೆ ಗೊತ್ತು ಕಣೋ. ನೀನು ಹೇಳ್ಬೇಕಾ ನನಗೆ? ಯಾಕೆ ಮಧು? ನಾನು ಬೇರೆಯವ್ರ ಥರ ನೋಡಬೇಡ ಮಧು, ಪ್ಲೀಸ್ ಮಧು. ನಾನು ನಿಜಕ್ಕೂ ಇದೆಲ್ಲ ನಾನು ತಡ್ಕೊಳಕ್ಕೆ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಪ್ಲೀಸ್ ಮಧು, ಹೋಗಿದೆಯಲ್ಲ ಮೀಟಿಂಗ್ ಮುಗಿಸ್ಕೊಂಡೆ ಬಾ. ನೋಡು, ಡ್ಯಾಡಿ ಮಕ್ಕ ನೋಡಬೇಕು. ಮಮ್ಮಿ ಸ್ವಲ್ಪ ದುಡುಕ್ತಾರೆ, ಅವ್ರೇನು ಕೆಟ್ಟವರಲ್ಲ ಮಧು. ಅವರು ಸ್ವಲ್ಪ ಜಲಸ್ ಜಾಸ್ತಿ. ಇವಳನ್ನ ಕಂಡ್ರೆ ತುಂಬ, ಸಾನ್ವಿ ಕಂಡ್ರೆ ತುಂಬ ಇಷ್ಟಪಡ್ತಾರಲ್ವಾ, ಹಾಗೆ ಬಿಟ್ಬಿಟ್ಟು ಹೋಗ್ತಾಳೆ ಅಂದ್ಬಿಟ್ಟು ಆ ಥರ ಏನೋ ಮಾತಾಡಿರ್ಬೋದು ಅಂದ್ಕೊಂಡು ಅವ್ರಂದ್ರೆ ಅನ್ಸ್ಕೋಬೇಕಾ ನಾವು? ಯಾಕೆ ಅನ್ಸ್ಕೋಬೇಕು? ನಮ್ಮ ಅಜ್ಜರು ಬೋಯಿಸ್ಕೋಬೇಕಾ ನಿಮ್ಮ ಮಮ್ಮಿ ಕೈಲಿ? ದಿಸ್ ಇಸ್ ಟೂ ಮಚ್ ಮಧು. ನಾನು ಏನಾದರೂ ಹೇಳಿದ್ದೀನಾ? ಸರಿ ಮಾಡ್ಕೊ ಫೋನ. ಪ್ಲೀಸ್ ಮಧು, ನೀನು ಮೀಟಿಂಗ್ ಅಟೆಂಡ್ ಮಾಡು. ನೋಡು, ಡ್ಯಾಡಿ ಬೇಜಾರು ಮಾಡ್ಕೊಳ್ತಾರೆ, ಅವ್ರಿಗೆ ಬೇಜಾರು ಮಾಡಬೇಡ ಮಧು, ಪ್ಲೀಸ್. ನನಗೋಸ್ಕರ ಚಾನ್ಸೇ ಇಲ್ಲ ಕಂದು ಮಾಡ್ಕೊ ಸುಮ್ಮನೆ. ಮಧು ಪ್ಲೀಸ್, ಮಧು ಪ್ಲೀಸ್, ನಾನು ಅರ್ಥ ಮಾಡ್ಕೊ ಮಧು, ಪ್ಲೀಸ್. ಬೇಡ ಕಣೋ. ನೋಡು, ಡ್ಯಾಡಿ ಮಕ್ಕ ನೋಡು, ಅವ್ರು ಎಷ್ಟು ನಿನ್ನ ಬಗ್ಗೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ, ಅದನ್ನು ಮಿಸ್ ಮಾಡಬೇಡ ಪ್ಲೀಸ್. ಮಡ್ಗು ಸಾಕು. ಮಡ್ಗು ರಶ್ಮಿ, ನೋಡ್ಬೇಕತ್ತೆ ಯಾರು ಹೆಂಗೆ ಯೋಗ್ಯತೆಗಳು ಅಂತ. ಫೋನೇ ಕಟ್ ಮಾಡಿಬಿಟ್ಟ. ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಮಮ್ಮಿ ಯಾಕೆ ಈ ಥರ ಮಾಡಿದ್ರು? ಪಾಪ ಅಜ್ಜಿಯವರು ಇಲ್ಲಿಂದ ಹೋಗಿದ್ರು ಅಲ್ವಾ, ಅವ್ರಿಗೆ ಊಟನೂ ಕೊಡ್ದಂಗೆ ಕಳಿಸ್ತವ್ರೆ ಅಂದರೆ, ಅಲ್ಲ ನಿಂಗಜ್ಜಿ ಬಂದು ಏನೇನಂತಾರೋ ಏನೋ. ಅವ್ರಿಗೂ ಸ್ವಲ್ಪ ಸಿಕ್ಕೋದೇ ತಡ, ಸ್ವಲ್ಪ ಸಿಗ್ಲಿಂದ ಕಾಯ್ತಾ ಇರ್ತಾರೆ. ಇಷ್ಟೊಂದು ದೊಡ್ಡ ಸ್ಟ್ರಾಂಗ್ ಆಗಿರೋ ವಿಷಯ ಸಿಕ್ಕಿದೆ, ಇನ್ನು ಅವ್ರು ಬಿಡ್ತಾರಾ? ಏನು ಮಾಡಬೇಕು ಅಂತಲೇ ನನ್ನ ತಲೆನೇ ಓಡ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ಮಧು ಯಾವಾಗಲೂ ನನಗೆ ಈ ಥರ ಮಾತಾಡೇ ಇರಲಿಲ್ಲ. ಇವಾಗ ತುಂಬ ಬೇಜಾರಾಗ್ತಾ ಇದೆ ನನಗೆ. ಮಧು ಎಷ್ಟು ತಪ್ಪು ತಿಳ್ಕೊಂಡಿದ್ದ ನನ್ನ ಬಗ್ಗೆ. ನಮ್ಮ ಮಮ್ಮಿಗೆ ಏನಾಗಿದೆ? ಈ ಥರ ಎಲ್ಲ ಮಾತಾಡಿ ಕಳಿಸ್ತಾರಾ? ಮನೆಗೆ ಬಂದವ್ರನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿ ಕಳಿಸ್ಬೇಕು. ಯಾಕೆ ಮಮ್ಮಿ ಈ ಥರ ಎಲ್ಲ ಆಡ್ತಾರೋ? ನಂಗೆ ಸ್ವಲ್ಪನೂ ಅರ್ಥನೇ ಆಗ್ತಾಯಿಲ್ಲ. ಏನು ಮಾಡಬೇಕು ಅಂತಲೂ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ. ಸರಿ ಫ್ರೆಂಡ್ಸ್, ನಾನು ಏನು ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಪ್ಲೀಸ್. ಬರಲಾ? ನಮಸ್ಕಾರ.